ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್. ಇದು ಏನು ವ್ಲಾಗು ಅಂತ ಹೇಳಿದ್ರೆ ಸಾಟರ್ಡೆ ವ್ಲಾಗು. ಸಾಟರ್ಡೆ ವ್ಲಾಗಲ್ಲಿ ವಿಶೇಷ ಏನಂತಂದರೆ, ನನ್ನ ಮಗಳು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ಲಲ್ವ, ಅವಳನ್ನ ಅಂದುವೇ ಗುಂಡ್ಲುಪೇಟೆಗೆ ಬರ್ತಾಯಿದ್ರು ಅವರು. ಅದರಿಂದ ನಾನು ಅವಳನ್ನ ಪಿಕಪ್ ಮಾಡ್ಕೊಬರೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಮಾರ್ನಿಂಗ್ 6 o'clock ಎದ್ದು ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಹೋಗ್ತಾಯಿದ್ದೀನಿ. ನೆನ್ನೆ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿತ್ತು. ಮಳೆಗೆ ದೊಡ್ಡ ಮೋರಿ ಎಲ್ಲ ಕ್ಲೀನಾಗಿತ್ತು. ಆ ಮೋರಿನ ಎಷ್ಟು ಕ್ಲೀನ್ ಮಾಡಿಸಿದ್ರು ಅದು ಯಥಾಸ್ಥಿತಿ ಹಾಗೆ ಇರ್ತಾಯಿತ್ತು. ಮೋರಿ ನೋಡಿ ಲೈಟಾಗಿ ಖುಷಿ ಆಯಿತು. ಏನೋ ಬಸ್ ಸ್ಟಾಪಿಗೆ ನಾನು ವಾಕಿಂಗಲ್ಲೇ ಹೋದೆ. ಆಲ್ರೆಡಿ ಬಸ್ಸು ಹೊರಡಕ್ಕೆ ನಿಂತಿತ್ತು. ಬೇಗನೆ ಹೊತ್ಕೊಂಡು ಸೀಟಲ್ಲಿ ಕೂತ್ಕೊಂಡ್ಬಿಟ್ಟೆ. ಮಾರ್ನಿಂಗ್ ಮಳೆ ಬರೋ ಥರನೇ ಕ್ಲೈಮೇಟ್ ಇತ್ತು, ಸೊ ಬರಲಿಲ್ಲ. ಆನ್ ದಿ ವೇ ಹೋಗ್ತಾ ಹೋಗ್ತಾ ಸಣ್ಣ ಹನಿಗಳಾಗ್ತಾ ಅಷ್ಟೇ. ಅದು ಬಿಟ್ಟರೆ ಮಳೆ ಏನು ಬರಲಿಲ್ಲ. ಗುಂಡ್ಲುಪೇಟೆಲಿ ಬರುತ್ತೆ ಅಂದ್ಕೊಂಡಿದ್ದೆ, ಸದ್ಯಕ್ಕೆ ಬರಲಿಲ್ಲ. ಅಂತೂ ಇಂತೂ ಗುಂಡ್ಲುಪೇಟೆಗೆ ರೀಚ್ ಆದೆ. ಅವರು 8 ಗಂಟೆಗೆ ಬರ್ತೀವಿ ಅಂತ ಹೇಳಿದರು. ಅವರು ಸ್ವಲ್ಪ ಲೇಟ್ ಆಯಿತು ಏನೋ ಗೊತ್ತಿಲ್ಲ. 9 ಗಂಟೆ ಹಂಗೆ ಬಂದರು. ಅಲ್ಲಿ ತನಕ ವೆಯ್ಟ್ ಮಾಡಿದ್ದಾಯಿತು. ಅವ್ರು ಬಂದಮೇಲೆ ನನ್ನ ಮಗಳು ಮತ್ತು ನಮ್ಮ ಭಾವ ಮತ್ತು ಭಾವನ ಮಗಳು 3 ಜನನೂ ಕರ್ಕೊಂಡು ಬಸ್ ಸ್ಟಾಪಲ್ಲೇ ನಿಲ್ಲಿಸಿದ್ರಲ್ವ, ಡೈರೆಕ್ಟು ಬಸ್ಸು ಇತ್ತು ನಗರಕ್ಕೆ, ಹತ್ಕೊಂಡು ಬಂದ್ವಿ. ನನ್ನ ಮಗಳು ಅವರು ಎಲ್ಲ ತುಂಬ ಸರ್ಗೋಗ್ಬಿಟ್ಟಿದ್ರು. ನಡೆದು ಅಲ್ಲಿ ಸಾಕಾಗ್ಬಿಟ್ಟಿತ್ತು ಅನಿಸುತ್ತೆ ಪಾಪ. ತುಂಬ ವೀಕ್ ಅನ್ನಿಸ್ತಾಯಿದ್ರು ನೋಡಿದ ಮಟ್ಟಿಗೆ. ಹಾಗೆ ಅಲ್ಲಿ ಹೋಟೆಲಲ್ಲಿ ಅವಳಿಗೆ ದೋಸೆ ತೊಗೊಂಡಿದ್ದೆ. ಇಬ್ರಿಗೂ ದೋಸೆ ತಿನ್ನಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಆಟೋದಲ್ಲಿ ಬಂದ್ವಿ. ಅವಳಿಗೆ ಖುಷಿ, ಅಪ್ಪು ನೋಡಿದ್ರೆ ಖುಷಿ. ಅವಳಿಗೆ ಅಪ್ಪು ಕಂಡ್ರೆ ಇಷ್ಟ. ಅಪ್ಪು ನೋಡಿದ ತಕ್ಷಣ ಅಪ್ಪು ಅಂತ ಗರ್ಚ್ಕೊಂಡು ಬರ್ತಾಯಿದ್ದಾಳೆ. ಮನೆಗೆ ಬಂದಮೇಲೆ ಹಾಗೆ ಒಳಗಡೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾವ ಕಾಯಿ ಹೊಡಿತಾ ಇದ್ದಾರೆ. ಕಾಯಿ ಹೊಡೆದ್ಬಿಟ್ಟು ಆಮೇಲೆ ಜ್ಯೋತಿ ನೋಡಿ ನಮಸ್ಕಾರ ಎಲ್ಲ ಆದಮೇಲೆ ತಿಂಡಿ ತಿಂದ್ಕೊಂಡು ಅವರು ಕೂಡ ಬೆಂಗಳೂರಿಗೆ ಹೋದರು. ಮಗಳು ಅಂಗನವಾಡಿಗೆ ಹೋಗ್ತೀನಿ ಅಂತಂದ್ಲು. ಅದೇನು ಬಗ್ಗೆ ನಾನು ರೆಸ್ಟ್ ಮಾಡಲಿ ಅಂದ್ಕೊಂಡಿದ್ದೆ, ಬಟ್ ಅವಳಿಗೆ ಹೋಗ್ತೀನಿ ಅಂದ್ಲು. ಬಿಡು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಂಗಾಗುತ್ತೆ. ಯಾಕಂದರೆ ಇವತ್ತು ಸಾಟರ್ಡೆ ಅಲ್ವಾ, ಬೇಗನೆ ಬಿಟ್ಬಿಡ್ತಾರೆ. ಅದಕ್ಕೆ ಹೋಗ್ಲಿ ಅಂತ ಅವಳನ್ನ ಅಲ್ಲಿ ಕಳಿಸ್ಬಿಟ್ಟು ನಾನು ಶಾಪಿಗೆ ಬಂದೆ. ಶಾಪಿಗೆ ಬಂದಿದ್ದೀನಿ. ಕೆಲವೊಂದು ಫೋಟೋಸ್ನ ಅಪ್ಲೋಡ್ ಮಾಡಬೇಕಿತ್ತು. ಯಾಕಂತಂದರೆ ನನ್ನ ಮೊಬೈಲ್ ಸ್ಟೋರೇಜ್ ಆಗ್ತಿದೆ. ಅದರಿಂದ ಅಲ್ಲಿಗೆ ಅಪ್ಲೋಡ್ ಮಾಡೋಣ ಅಂತೇಳಿ ನನ್ನ ಮಗಳು ಅಂಗನವಾಡಿಗೆ ಹೋದ್ಲು. ಅದೇನು ಬಗ್ಗೆನೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು ಪಾಪ. ಅವಳು ಸ್ಟ್ರೈನ್ ಆಯಿತು, ತುಂಬ ಸಣ್ಣ ಆಗಿಬಿಟ್ಟಿದ್ದಾಳೆ. ಕಣ್ಣಿಂದೋಳೆ ಎಲ್ಲ ಒಳಗಡೆ ಹೊರಟೋಗ್ಬಿಟ್ಟೆ. ಅವಳು ನೋಡಿದ್ರೆ ಪಾಪಚ್ಚೆ ಅನ್ನಿಸ್ತು, ಹೊಟ್ಟೆ ನೋಡಿತ್ತು. ಊಟ ತಿಂಡಿ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಕರೆಕ್ಟಾಗಿ, ಅದರಿಂದ ಆಗಿದ್ದಾಳೆ ಅಷ್ಟೇ. ಈಗ ಅಂಗನವಾಡಿಗೆ ಬಿಟ್ಬಿಟ್ಟು ನಾನು ಶಾಪಿಗೆ ಬಂದಿದ್ದೀನಿ. ಹಾಗೆ ಕಂಟಿನ್ಯೂ ಬ್ಲಾಗ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. 6 o'clockಗೆಲ್ಲ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಗಳಿಗೆ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋದೆ. ಯಾಕಂತಂದರೆ ಅವರು ಮಾಲೆ ತೆಗ್ಸಿರಲಿಲ್ಲ, ಮಾಲೆ ತೆಗ್ಸೋಣ ಅಂತ ಹೋದ್ವಿ. ಮಾಲೆ ಎಲ್ಲ ತೆಗ್ಸಿ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಬಂದು ಕೈ ಮುಗಿದ್ಬಿಟ್ಟು ಆಚೆ ಹೋಗಿ ಅಲ್ಲಿ ಕಾಲಿದೆಯಲ್ಲ ಪಾದ ಸಂಬರ್ಕೊತಾ ಇದ್ವಿ. ಅಲ್ಲಿ ಕುಂಕುಮ ಇಟ್ಕೊಡು. ಅವಳು ಬಿಡ್ತಾ ಇಲ್ಲ, ಸ್ವಲ್ಪ ಎತ್ತಿ ಹಾಕಿದ್ಲು. ಆಮೇಲೆ ಮನೆಗೆ ಬಂದಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಹಾಕು ನನಗೆ ನೋಡಿ.
ಕೊಡವಾ ನನಗೆ 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 ಇಕ್ಕು ನನಗೆ ಸಾಕು ಬಾ. ಆದರೂ ನೆಕ್ಸ್ಟ್ ಮಾರ್ನಿಂಗು ಅಮ್ಮ ಮಾರ್ನಿಂಗೇ ಅಂಬ್ಲಿ ಕಾಯಿಸ್ಕೊಟ್ಟಿದ್ರು, ಅದನ್ನು ಕುಡ್ಕೊಂಡು ಹಸ್ಬೆಂಡ್ ಮನೆ ಕಡೆ ಬಂದ್ವಿ. ಸಿಕ್ಕಾಪಟ್ಟೆ ಹೋಳಿ ಆಡ್ತಿದ್ದಾರೆ. ಪಂಚೆ ಹುಡ್ಗನ ನೀನು ಪಂಚೆ ಹಾಕೊಳಕ್ಕೆ ಹಾಂ ಬಾಯ್ಲಿ ಹೋಗಪ್ಪ ಬಾಮ ಇಲ್ಲಿ. ನಾನು ಸ್ವಲ್ಪ ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅವರು ಹೋಳಿ ಆಡ್ತಿದ್ರಲ್ಲ, ಅವರೆಲ್ಲ ಬಂದು ಈ ಥರ ಬಣ್ಣ ಎಲ್ಲ ಮುಚ್ಚಿಟ್ರು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಹೋಳಿ ಆಡಿಕೊಂಡು. ದೊಡ್ಡವರು ಚಿಕ್ಕವರು ಅಂತ ಏನೂ ನೋಡಲಿಲ್ಲ, ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಹುಡುಗಿರು ಅಂತ ತೋರಿಸ್ತೀನಿ. ಈ ಕಾಸ್ಟ್ ಆಫ್ ರೈನ್ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಅಂತೂ ಇಂತೂ ಹೋಳಿ ಎಲ್ಲ ಆಡಿಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಬಂದೆ. ಪೂಜೆ ಎಲ್ಲ ಮಾಡಿ ದೋಸೆ ತಿಂದ್ಕೊಂಡು ಶಾಪಿಗೆ ಹೊರಟೆ. ಇಷ್ಟೇ ಈಗಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನಾದ್ರು ಬೇರೆ ಥರ ಅಂದರೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ.